ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ ಅಂತ ನೀವೆಲ್ಲ ನ್ಯೂಸ್ನಲ್ಲಿ ಓದಿರ್ಬೋದು. ಭಾರತದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಂತ ಕೂಡ ನಾವು ಕನ್ನಡದಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದಾಗಿದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ಹಣಕಾಸಿನ ಸಹಾಯದೊಂದಿಗೆ ಏರ್ಬಸ್ ಅನ್ನುವ ವಿಮಾನಗಳನ್ನು ತಯಾರು ಮಾಡುವಂತಹ ಕಂಪನಿಯಿಂದ ಸುಮಾರು ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ಖರೀದಿ ಮಾಡಲಾಗ್ತಾ ಇದೆ ಅಂತ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯ ಒಪ್ಪಂದವನ್ನು ಈ ಸಿಡ್ಬಿ ಮತ್ತು ಏರ್ಬಸ್ ಅನ್ನುವ ಕಂಪನಿಗಳ ನಡುವೆ ಅಗ್ರಿಮೆಂಟನ್ನು ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡನ್ನು ಅಥವಾ ಕಾಂಟೆಕ್ಸ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನ್ಯೂಸ್ ಪೇಪರ್ನಲ್ಲಿ ಇದು ಪಬ್ಲಿಷ್ ಆಗಿತ್ತು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಈ ಭಾರತದ ಪ್ರಮುಖ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು. ಸೊ ಹೀಗಾಗಿ ಸಿಡ್ಬಿ ಅನ್ನುವ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಂತ ಕೂಡ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1989ನೇ ಇಸವಿಯ ಸಿಡ್ಬಿ ಆ್ಯಕ್ಟ್ನ ಅಡಿಯಲ್ಲಿ, ಕಾಯ್ದೆಯ ಅಡಿಯಲ್ಲಿ 2 ಏಪ್ರಿಲ್ 1990ನೇ ಇಸವಿಯಂದು ಈ ಸಿಡ್ಬಿ ಅನ್ನುವ ಸಂಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ. ಸದ್ಯಕ್ಕೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಡ್ಬಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಚಲಾಯಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಉದ್ಯಮಿಗಳಿಗೆ ಹಣಕಾಸಿನ ನೆರವನ್ನು ನೀಡುವುದು ಮತ್ತು ಈ ಹಣಕಾಸಿನ ನೆರವನ್ನು ನೀಡುವಂತಹ ಇತರ ಸಂಸ್ಥೆಗಳಾದಂತಹ ಈ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳಾಗಿರ್ಬೋದು, NBFC ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾದಂಥ ಸಂಸ್ಥೆಗಳ ಒಂದು ಸಹಕಾರವನ್ನು ಪಡೆದುಕೊಂಡು ಸಮನ್ವಯತೆಯನ್ನು ಸಾಧಿಸಿ MSME ಉದ್ಯಮಿಗಳಿಗೆ ಒಂದು ಹಣಕಾಸಿನ ನೆರವನ್ನು ನೀಡುವಂತಹ ನಿಟ್ಟಿನಲ್ಲಿ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಸಂಸ್ಥೆ ಸಿಡ್ಬಿ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಪ್ರಾರಂಭದಲ್ಲಿ ಇಂಡಿಯನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ನ ಅಡಿಯಲ್ಲಿ ಒಂದು ಅಂಗಸಂಸ್ಥೆಯಾಗಿ ಇದನ್ನು ಸಂಯೋಜನೆ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಪ್ರಮುಖವಾದಂತಹ ಈ ಒಂದು ಸಿಡ್ಬಿ ಬ್ಯಾಂಕನ್ನು ಭಾರತ ಸರ್ಕಾರ ಮತ್ತು ಇತರ 22 ಸಂಸ್ಥೆಗಳು ಓನರ್ಶಿಪ್ಪನ್ನು ಪಡೆದುಕೊಂಡು ಸದ್ಯಕ್ಕೆ ಚಲಾವಣೆ ಮಾಡ್ತಾ ಇವೆ. ಸೊ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನೀಸ್ಗಳಾಗಿರ್ಬೋದು, ಇತರ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳಾಗಿರ್ಬೋದು, ಈ 22 ಪ್ರಮುಖ ಸಂಸ್ಥೆ ಮತ್ತು ಭಾರತ ಸರ್ಕಾರದ ಒಂದು ಮಾಲೀಕತ್ವದಲ್ಲಿ, ನಿಯಂತ್ರಣದಲ್ಲಿ ಸಿಡ್ಬಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಮ್ ಆಫ್ ದ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಸಿಡ್ಬಿ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, LIC, ನಾಬಾರ್ಡ್, ಈ ರೀತಿಯಾದಂತಹ ಪ್ರಮುಖ ಪಾಲುದಾರರನ್ನು ಈ ಸಿಡ್ಬಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಮುಖ್ಯ ಕಚೇರಿ ಉತ್ತರ ಪ್ರದೇಶದ ಲಕ್ನೋ ಅನ್ನುವ ನಗರದಲ್ಲಿದೆ. ಇನ್ನು ಈ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನಿಂದ ಪ್ರಾರಂಭಿಸಲಾದಂತಹ ಪ್ರಮುಖ ಉಪಕ್ರಮಗಳು ಯಾವುವು ಅಂತಂದರೆ MSME ಪ್ಲಸ್ ಆಗಿರ್ಬೋದು, ಉದ್ಯಮಿ ಮಿತ್ರ ಪೋರ್ಟಲ್, ಆನ್ಲೈನ್ ಪೋರ್ಟಲ್ ಆಗಿರ್ಬೋದು, ಸ್ವಾವಲಂಬನ್ ಚಾಲೆಂಜ್ ಫಂಡ್ ಆಗಿರ್ಬೋದು, ಲೈವ್ಲಿಹುಡ್ ಔಟ್ರೀಚ್ ಪ್ರೋಗ್ರಾಮ್ ಆಗಿರ್ಬೋದು, ಸಿಡ್ಬಿ MSME ಕೋವಿಡ್ ರೆಸ್ಪಾನ್ಸ್ ಫಂಡ್ ಆಗಿರ್ಬೋದು, ಅಂದರೆ ಕೋವಿಡ್ ಸಮಯದಲ್ಲಿ ಈ ಉದ್ಯಮಿಗಳಿಗೆ ಸಹಾಯ ನೀಡುವಂತಹ ನಿಟ್ಟಿನಲ್ಲಿ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು ಸಿಡ್ಬಿಯಿಂದ. ನಂತರ ಈ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ, ಮುದ್ರಾ ಅನ್ನುವ ಯೋಜನೆಯ ಬಗ್ಗೆ ಕೂಡ ನೀವೆಲ್ಲ ಓದಿರ್ಬೋದು. 2016ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಕ್ಯಾಟಗರಿಗಳಲ್ಲಿ ಸುಮಾರು 10 ಲಕ್ಷದವರೆಗೆ ಈ ಉದ್ಯಮಿಗಳಿಗೆ ಸಾಲವನ್ನು ನೀಡುವಂತಹ ಪ್ರಮುಖ ಯೋಜನೆ ಸಿಡ್ಬಿಯ 100% ಮಾಲೀಕತ್ವದಲ್ಲಿ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಒದಗಿಸುವಂತಹ ಈ ಮುದ್ರಾ ಅನ್ನುವ ಯೋಜನೆ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮುದ್ರಾದ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೊಳ್ಳಿ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ನೆನ್ಪಿಟ್ಕೊಳ್ಬೋದು. ರೀಫೈನಾನ್ಸ್ ಏಜೆನ್ಸಿ, ಫೈನಾನ್ಸ್ ಅಲ್ಲ, R ಫಾರ್ ರೀಫೈನಾನ್ಸ್. ಇದನ್ನು 2016ನೇ ಇಸವಿಯ UPSC ಪ್ರಿಲಿಮ್ಸ್ನಲ್ಲಿ ಇದರ ಫುಲ್ ಫಾರ್ಮನ್ನು ಪ್ರಶ್ನೆಯಾಗಿ ಕೇಳಲಾಗಿತ್ತು.